ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋಡ ಕವಿದ ವಾತಾವರಣ. ಈ ಟೀಮ್ ತುಂಬ ಹತ್ತಿರವಾದವರು, ಯಾಕಂದರೆ ನಮ್ಮ ಮೊದಲನೇ ಸಿನಿಮಾ ನಿರ್ದೇಶಕರು ಅವರು. ನಾವು ಮೊದಲನೇ ಸಿನಿಮಾ ಸಖತ್ ಮಾಡಿದಾಗ ಫಸ್ಟ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಕ್ಯಾಮರಾಮೆನ್ ಆಗಲಿ, ಶೀಲಮ್ ಅವರು ಎಲ್ಲರೂ ಫಸ್ಟ್ ಸಿನಿಮಾದಲ್ಲಿ ಟ್ರಾವೆಲ್ ಆಗಿದ್ವಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಸರ್, ಆ್ಯಂಡ್ ಎಸ್ಪೆಷಲಿ ರಮೇಶ್ ಸರ್. ಈ ಮೋಕ್ಷ ಅವ್ರು ಹೇಳಿದಾಗಲೇ ವೆರಿ ಕೂಲ್ ಟೀಮ್ ಅವರು. ಫಸ್ಟ್ ಆಫ್ ಆಲ್ ಸುನಿ ಸರ್ ಅಂದ್ರೆ ವೆರಿ ಕೂಲ್, ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇಲ್ಲಿ ನಿರ್ಮಾಪಕರು ಸಹ ವೆರಿ ಕೂಲ್, DOP ಸಹ ವೆರಿ ಕೂಲ್, ಹೀರೋ ಸಹ ಕೂಲ್. ಸೊ ಸಿನಿಮಾ ತುಂಬ ಸುಸೂತ್ರವಾಗಿ ನಡೆದಿರುತ್ತೆ. ಸೊ ಈ ತಿಂಗಳು 26ನೇ ತಾರೀಕು ತೆರೆಗೆ ಬರ್ತಾ ಇದೆ. ಸೊ ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಮೋಡ ಕವಿದ ವಾತಾವರಣ ನಾವು ಸಡನ್ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ತುಂಬ ಜನಕ್ಕೆ ಅನಿಸಿದೆ. ಬಟ್ ಈ 8 ತಿಂಗಳಿಂದನೇ ಸಿನಿಮಾ ರಿಲೀಸಿಗೆ ರೆಡಿ ಇತ್ತು. ಬಟ್ ಒಂದೊಳ್ಳೆ ಸಿನಿಮಾನ ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಕೊನೆಗೆ ಈ ಡೇಟ್ ರಿಲೀಸ್ ಮಾಡಿದ್ವಿ. ಅದು ಹೇಗೆ ಅಂದರೆ ಸಿನಿಮಾನ ಒಂದು 70% ಆದಮೇಲೆ ನಾವು ಟೇಕ್ ಓವರ್ ಮಾಡಿದ್ವಿ ಇದನ್ನು. ಫಸ್ಟ್ ಟೈಮು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೋದೆ. ಆ ಟೈಮಲ್ಲಿ ಮೇಡಮ್ ಬಂದ ತಕ್ಷಣ ಎಲ್ಲ ಮಿಸ್ ಆಯಿತು. ಸರ್ ಶೀಲಂ ಸರಿ ಇಲ್ಲ ಸರ್ ಅದು. ಮೈಸೂರಿಗೆ ಬಂದ್ಬಿಟ್ಟು ಒಂದಷ್ಟು ಸಿನಿಮಾ ತುಣುಕುಗಳನ್ನ ಸುನಿ ಸರ್ ತೋರಿಸ್ತಾರೆ. ಆನೆಸ್ಟಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೊಬೋದು ಸರ್. ಆ ಟೈಮಲ್ಲಿ ಯಾರು ನೋಡ್ತಾರೆ ಈ ಹೊಸಬರ್ದನ್ನ ಅಂದ್ಬಿಟ್ಟು ನೋಡೋಣ ಸರ್ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ನಮ್ಮದು ಒಂದು ಸಲ ಪ್ರೇಮಕ್ಕಿಂತ ಡಬ್ಬಿಂಗ್ ಟೈಮಲ್ಲಿ ಸುನಿ ಸರ್ ನನಗೆ ಸಿನಿಮಾ ತೋರಿಸ್ತಾರೆ. ಅದನ್ನು ನಾನು ನೋಡ್ಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಯಿತು, ಇಷ್ಟನೂ ಆಯಿತು. ಸರ್ ಅದೇನು ರಿಲೀಸಿಗೆ ಬೇಕು, ನಾನು ಮಾಡ್ತೀನಿ, ರಿಲೀಸ್ ಮಾಡಿ ಸರ್ ಅಂದಾಗ, ಇಲ್ಲ ಸರ್ ನೀವೇ ಟೇಕ್ ಓವರ್ ಮಾಡಿ ಅಂದಾಗ ಆ ಸಿನಿಮಾ ನಾನು ತೊಗೊಂಡು ಇನ್ನೊಂದಷ್ಟು ಹಾಕಿ ಆಗ ನನ್ನ ಸ್ನೇಹಿತರಿಗೂ ಸಿನಿಮಾ ತೋರಿಸ್ತೀನಿ. ಅವರು ತುಂಬ ಖುಷಿಯಾಗಿ, ಇಲ್ಲ ನಾವು ಈ ಸಿನಿಮಾ ನಾವು ಮಾಡೋಣ, ಹೆಮ್ಮೆ ಅನಿಸುತ್ತೆ ನಮಗಿಂತ ಸಿನಿಮಾ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲರೂ ಇದು ಮಾಡಿದ್ವಿ. ಆಲ್ರೆಡಿ ಈಗ ಸುನಿ ಎಲ್ಲವನ್ನೂ ಮಾತಾಡ್ಬಿಟ್ಟಿದ್ದಾರೆ, ಹಾಗೆ ಆರ್ಟಿಸ್ಟ್ಗಳೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಈಗಾಗಲೇ ನೀವು ಒಂದು ಹೀರೋ ಟೀಸರು ಮತ್ತು ಸಾಂಗ್ ನೋಡಿದ್ದೀರ. ಬಟ್ ನೀವೇನು ನೋಡಿದಿರಲ್ಲ, ಈಗ ಒಟ್ಟು ಸಿನಿಮಾದಲ್ಲಿ ಅಂದರೆ ಈ ಸಿನಿಮಾದ ಎಲ್ಲ ವಿಜುವಲ್ಸ್ ಇದೇ ಥರ ಇರುತ್ತೆ. ಯಾಕಂದರೆ ಇದನ್ನು ನಾವು ಬೆಸ್ಟ್ ಶಾರ್ಟ್ಸ್ ಅಂತ ಏನೋ ಹಾಕಿರೋದಲ್ಲ. ಯಾಕಂದರೆ ಸಿನಿಮಾ ಆ ಥರದ ಸಿನಿಮಾದ ಸ್ಕ್ರಿಪ್ಟ್ ಆ ಥರ ವಿಜುವಲ್ಸ್ನ ಎಕ್ಸ್ಪೆಕ್ಟ್ ಮಾಡಿತ್ತು. ಯಾಕಂದರೆ ಮೋಡ ಕವಿದ ವಾತಾವರಣ ಅಂದರೆ ಒಟ್ಟು ಸಿನಿಮಾದ ಒಂದು 70% ವಿಜುವಲ್ಸ್ ಅದೇ ಥರ ಇದೆ. ಅಂದರೆ ಆಲ್ಮೋಸ್ಟ್ ಮಳೆ ಟೈಮಲ್ಲೇ ಶೂಟ್ ಮಾಡಿದ್ದು. ಸನ್ಲೈಟ್ ತುಂಬ ಕಮ್ಮಿ, ಅಂದರೆ ನನಗೆ ಗೊತ್ತಿದ್ದಂಗೆ ಸನ್ಲೈಟ್ ಇಟ್ಕೊಂಡು ಶೂಟ್ ಮಾಡಿದ್ದೇ ಇಲ್ಲ ಅನಿಸುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಅಂದರೆ ನಿಮಗೆ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಈ ಮಳೆಯಲ್ಲಿ ಶೂಟ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಅದು ಫೋನ್ ಇಟ್ಕೊಂಡು ಶೂಟ್ ಮಾಡ್ದಂಗೆ ಆಗಲ್ಲ. ಯಾಕಂದರೆ ಇಷ್ಟು ಜನ ಆರ್ಟಿಸ್ಟ್ಗಳು, ಎಕ್ವಿಪ್ಮೆಂಟ್ಗಳು, ಮತ್ತು ರಿಯಲ್ ಮಳೆನ ಯಾವತ್ತೂ ಕ್ಯಾಮ್ರದಲ್ಲಿ ಅಷ್ಟು ಈಸಿ ಇಲ್ಲ ಕ್ಯಾಪ್ಚರ್ ಮಾಡೋದು. ಬಟ್ ಒಂದಷ್ಟು ಆ ಥರದ ಪ್ರಯತ್ನಗಳನ್ನ ಮಾಡಿದ್ದೀವಿ. ಬಟ್ ಅದಕ್ಕೆ ಅಂದರೆ ಸ್ವಲ್ಪ ಸಿನಿಮಾ ನೋಡಿದಾಗ ಒಂದಷ್ಟು ಫ್ರೆಶ್ನೆಸ್ ನಿಮಗೆ ಅನಿಸುತ್ತೆ, ವಿಜುವಲಿ ಇರ್ಬೋದು ಮತ್ತು ಆರ್ಟಿಸ್ಟ್ಗಳಿರ್ಬೋದು. ಯಾಕಂದರೆ ನಮ್ಮ ಶೀಲಂ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಯಾಕಂದರೆ ಶೀಲಂ ನಮ್ಮ ಜೊತೆ ಮೋಸ್ಟ್ಲಿ ಚಮಕ್ ಟೀಮಿಂದ ಟ್ರಾವೆಲ್ ಮಾಡಿದ್ದು ಅನಿಸುತ್ತೆ. ಯಾಕಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರಾಗಿಂದ ನೋಡಿದ್ದೀನಿ. ನಾನು ನಿನ್ನೆ ಡಿ ಸ್ಟುಡಿಯೋಗೆ ಹೋಗಿದ್ದಾಗ ಅಲ್ಲಿ ಸಿಸ್ಟಮ್ ಇಟ್ಕೊಂಡು ಯಾವುದು ಎಡಿಟ್ ಮಾಡ್ಕೊಂಡು ಕೂತಿದ್ದ. ಅಂದರೆ ಸುನಿ ಹೇಳ್ದಂಗೆ ನನಗೆ ಇನ್ನೂ ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅನಿಸುತ್ತೆ. ಸಡನ್ ಈ ಥರ ಟೀಸರ್ ನೋಡೋದು ನಮ್ಮ ಶೀಲಂ ಹೀರೋ ಅಲ್ವ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅವನು ಇಷ್ಟು ವರ್ಷ ಟ್ರಾವೆಲ್ ಮಾಡಿದ್ದು ಮೋಸ್ಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಕಲಾವಿದರು ನೋಡಿದ್ದಾನೆ, ಬೇರೆ ಬೇರೆ ಅವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಿದ್ದಾನೆ. ಬಟ್ ಅವ್ನ ತಾಳ್ಮೆ ಮಾತ್ರ ಮೆಚ್ಚಬೇಕು. ಯಾಕಂದರೆ ಒಂದು 8-10 ವರ್ಷ ಸುನಿ ಜೊತೆ ಹಾಗೆ ಟ್ರಾವೆಲ್ ಮಾಡಿದ್ದೆ. ಸುನಿಗೆ ಅನ್ನಿಸ್ತು ಏನೋ ಹೀರೋ ಮಾಡಬೇಕು ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಯಾಕಂದರೆ ಈ ಟೀಸರ್ ಒಂದು 8-10 ಬೇರೆ ಬೇರೆ ಥರದ ಲುಕ್ ನೋಡಿರ್ತೀರ ನೀವು. ಯಾಕಂದರೆ ಫಸ್ಟ್ ಫಿಲ್ಮ್ ಈ ಥರದ್ದು ಒಂದು ಸಿಗೋದು ತುಂಬ ಅಪರೂಪ, ಮತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೀಲಂ. ಒಳ್ಳೆಯದಾಗಲಿ.